ನಂಬಿದ ನಾವು ನೋಡ್ತಾ ಇದ್ದೇವೆ. ವಾಕ್ಯ ಹೇಳ್ತಾ ಇದೆ ಏನಂತೇಳಿ ಅಂತಂದರೆ, ದೇವರು ನನಗೆ ನಿನಗೆ ದರ್ಶನವನ್ನು ಕೊಟ್ಟಿದ್ದ, ನನಗೆ ನಿನಗೆ ವಾಕ್ಯವನ್ನು ತಿಳಿಸಿದ, ನನಗೆ ನಿನಗೆ ಆತ ಪರಲೋಕದ ಒಂದು ಸೌಭಾಗ್ಯವನ್ನು ಒದಗಿಸಿಕೊಟ್ಟಿದ್ದಾನೆ. ಆತನು ನನ್ನನ್ನು ನಿನ್ನನ್ನು ಆಶೀರ್ವದಿಸಿದ್ದಾನೆ, ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಅನೇಕ ಸಾಕ್ಷಿಗಳನ್ನು ನಾವು ನುಡಿದಂಥವರು ಆಗಿದ್ದೇವೆ. ಇಷ್ಟೆಲ್ಲ ಮಾಡಿದಂಥ ನಾವು ದರ್ಶನವನ್ನು ತಿಳಿದುಕೊಂಡು ಆತನು ಬರುವಾಗ ಆತನು ನಮಗೆ ಕೊಡುವಂಥ ಬಹುಮಾನಗಳನ್ನು ಸ್ವೀಕಾರ ಮಾಡಿಕೊಳ್ಳುವುದಕ್ಕಾಗಿ ನಾವು ಹೆಂಗಿರ್ಬೇಕ್ರಿ? ಉತ್ಸುಕರಾಗಿರ್ಬೇಕು. ಹಲ್ಲೆಲೂಯಾ. ಯೇಸು ಬರಲಿಕ್ಕಿದ್ದಾನೆ. ಎಲ್ಲಿ ಬರ್ತಾನಾತ? ಮಧ್ಯಾಕಾಶದಲ್ಲಿ ಆತನು ಬರುವಾಗ ನಾವು ಏನಾಗಬೇಕಂತೆ? ಸಿದ್ಧವಾಗಿ ಇರಬೇಕು. ಬುದ್ಧಿಯುಳ್ಳ ಕನ್ನಿಕರು ಏನು ಮಾಡಿದ್ರು? ಅವರು ಸಿದ್ಧವಾಗಿ ಇದ್ರು. ಹಲ್ಲೆಲೂಯಾ. ಅದಕ್ಕಾಗಿ ಸಿದ್ಧವಾಗುವಂಥ ಸಮಯದ ಕಡೆಗೆ ನಾವು ಬರಬೇಕಾಗಿದೆ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ನಾವು ತಡ ಮಾಡಬಾರದು. ಎರಡನೇದಾಗಿ ದರ್ಶನದ ಸಮಯವನ್ನು ನಾವು ತಿಳಿದುಕೊಂಡವರಾಗಿ ಜೀವಿಸಬೇಕು. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಸಿದ್ಧವಾಗಿ ನಾವು ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವುದಕ್ಕಾಗಿ ಸಿದ್ಧವಾಗಿರ್ಬೇಕು ನಾವು? ಯೇಸು ಕ್ರಿಸ್ತನನ್ನು ಮಧ್ಯಾಕಾಶದಲ್ಲಿ ಮೊದಲಿಂಗನಾಗಿ ಮಹಾರಾಜನಾಗಿ ಬರುವಂಥ ದೇವರನ್ನು ಭೇಟಿ ಆಗಲಿಕ್ಕೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆತನು ತನ್ನ ಮಕ್ಕಳಿಗೆ ಏನು ಕೊಡ್ತಾನಂತೆ? ಬಹುಮಾನಗಳನ್ನು ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, 18ನೇ ಅಧ್ಯಾಯ 11ನೇ ವಚನ, ಪ್ರಕಟಣೆ ಪುಸ್ತಕ 11ನೇ ಅಧ್ಯಾಯ 18ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ನಿನ್ನ ನಾಮಕ್ಕೆ ಭಯಪಡುವ ದೊಡ್ಡವರಿಗೂ ಚಿಕ್ಕವರಿಗೂ ಪ್ರತಿಫಲವನ್ನು ಕೊಟ್ಟು ಲೋಕನಾಶಕರನ್ನು ನಾಶ ಮಾಡು ಎಂದು ಆತನನ್ನು ಆರಾಧಿಸಿದರೆ ಎಂಬುದಾಗಿ. ಹಲ್ಲೆಲೂಯಾ. ಅಂದರೆ ದೇವರು ಸತ್ತು ಹೋಗಿರ್ತಕ್ಕಂಥ, ಆತನಲ್ಲಿ ನಿದ್ರೆ ಹೋಗಿರ್ತಕ್ಕಂಥ ಜನರಿಗೆ ಏನು ಮಾಡ್ತಾನಂತ್ರಿ? ಪ್ರತಿಫಲವನ್ನು ಕೊಡ್ತಾನೆ. ಯಾರಿಗೆ ಕೊಡ್ತಾನೆ ಪ್ರತಿಫಲ? ಆತನ ನಾಮಕ್ಕೆ ಭಯಪಡುವಂಥ ದೊಡ್ಡವರಿಗೂ ಚಿಕ್ಕವರಿಗೂ, ಆತನನ್ನು ನಂಬಿದಂಥ ಮಕ್ಕಳೆಲ್ಲರಿಗೆ ದೇವರು ಏನು ಕೊಡ್ತಾನೆ ರೀ? ಪ್ರತಿಫಲ ಕೊಡ್ತಾನೆ. ಅದಕ್ಕಾಗಿ ನೋಡ್ರಿ, ಸಿದ್ಧವಾದಂಥ ಸಮಯದಲ್ಲಿಯೇ ಸಿದ್ಧವಾಗಿರ್ತಕ್ಕಂಥ ಬುದ್ಧಿಯುಳ್ಳ ಕನ್ನಿಕೆಯರು, ತಮ್ಮ ಭಕ್ತಿಯನ್ನು ಕಾಪಾಡಿಕೊಂಡಂಥ ಬುದ್ಧಿಯುಳ್ಳ ಕನ್ನಿಕೆಯರು, ಅವರು ನೇರವಾಗಿ ಏನು ಮಾಡಿದ್ರಿ? ಮದುವೆಯ ಮನೆಯ ಒಳಕ್ಕೆ ಮೊದಲಿಂಗನ ಜೊತೆಗೆ ಅವ್ರು ಏನು ಮಾಡಿದ್ರು? ಹೊರಟೋದ್ರು ಪ್ರಿಯರೇ. ನನಗಾಗಿ ನಿನಗಾಗಿ ಯೇಸು ಕ್ರಿಸ್ತನ ಮಧ್ಯಾಕಾಶದಲ್ಲಿ ಆತನು ಕಾಯ್ಲಿಕ್ಕಿದ್ದಾನೆ. ನಾವೇನಾಗಬೇಕು? ದೀರ್ಘ ಶಾಂತಿಯಿಂದ ಭಕ್ತಿಯ ಜೀವಿತದಲ್ಲಿ ಮುಂದೆ ಹೋಗುವವರು ಆಗಬೇಕು. ತುತ್ತೂರಿ ಧ್ವನಿ ಯಾವಾಗ ಊದುತ್ತಾರೋ ಗೊತ್ತಿಲ್ಲ, ಯಾವಾಗ ಮೊದಲಿಂಗನ ಬರ್ತಾನಂತೇಳಿ ಶಬ್ದ ಆಗುತ್ತೋ ಗೊತ್ತಿಲ್ಲ, ಆದರೆ ನಾವು ಹೆಂಗಿರಬೇಕು? ಸಿದ್ಧರಾಗಿರಬೇಕು. ಹಲ್ಲೆಲೂಯಾ. ಬುದ್ಧಿ ಇಲ್ಲದ ಕನ್ನಿಕೆಯರು ಅವರು ಸಿದ್ಧವಾಗಿರಲಾರ್ದ ಕಾರಣಕ್ಕಾಗಿ ಅವ್ರು ಏನಾದ್ರಿ? ತಿರಸ್ಕಾರಕ್ಕೆ ಗುರಿಯಾದರು. ಸ್ವಾಮಿ ಅವ್ರಿಗೆ ಒಂದೇ ಮಾತು ಹೇಳಿದ್ರು, ನೀವು ಯಾರೋ ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಅವ್ರು ಏನು ಮಾಡ್ತಿದ್ರು? ಕೇವಲ ಹಬ್ಬದ ಕ್ರೈಸ್ತರಾಗಿ ಜೀವಿಸ್ತಾ ಇದ್ರು, ಕೇವಲ ಹೆಸರಿಗೆ ಮಾತ್ರ ಕ್ರೈಸ್ತರಾಗಿ ಜೀವಿಸ್ತಾ ಇದ್ರು, ಕೇವಲ ಏನಂತ ಹೇಳ್ತಾ ಇದ್ದೀವ್ರಿ? ಸಿದ್ಧವಿರಲಾರ್ದಂಥ ಸ್ಥಿತಿಯಲ್ಲಿ ಪ್ರಾರ್ಥನೆಯ ಜೀವಿತ ಇಲ್ಲ, ಭಕ್ತಿಯ ಜೀವಿತ ಇಲ್ಲ, ಕೇವಲ ನಟನೆ. ಯಾರಾದರೂ ಕಂಡಾಗ ಮಾತ್ರ ದೇವರ ಮಕ್ಕಳಂತೆ ನಟಿಸುವಂಥ ಒಂದು ಜೀವಿತ. ಈ